ಇನ್ನು ಅವರ ಹುಟ್ಟೂರಿನಲ್ಲಿ ಇವತ್ತು ಅಂತ್ಯಕ್ರಿಯೆ ನಡೀತು. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಹೇಗಿತ್ತಲ್ಲಿ, ಜನ ಹೇಗೆ ಸೇರಿದ್ರು ನೋಡಿ ವರದಿಯನ್ನು. ಹುಟ್ಟೂರಲ್ಲಿ ಚಿರನಿದ್ರೆಗೆ ಜಾರಿದ ನಟಿ, ದಶಾವಾರದಲ್ಲಿ ಸರೋಜಾದೇವಿ ಅಂತ್ಯಕ್ರಿಯೆ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ. ನಿನ್ನೆ ಬೆಂಗಳೂರಿನ ಮಲ್ಲೇಶ್ವರ ನಿವಾಸದಲ್ಲಿ ಕೊನೆಯುಸಿರೆಳೆದ ನಟಿ ಸರೋಜಾದೇವಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಹುಟ್ಟೂರು ಚನ್ನಪಟ್ಟಣದ ದಶಾವರ ಗ್ರಾಮದ ಜಮೀನಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಯಿತು. ಮನೆ ಮಗಳನ್ನ ಕಳ್ಕೊಂಡ ಹುಟ್ಟೂರಲ್ಲಿ ನೀರವ ಮೌನ ಆವರಿಸಿತ್ತು. ಮಲ್ಲೇಶ್ವರಂನಿಂದ ರಸ್ತೆ ಮಾರ್ಗವಾಗಿ ಹೂವಿನಿಂದ ಅಲಂಕೃತಗೊಂಡ ವಾಹನದಲ್ಲಿ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನು ತರಲಾಯಿತು. ಚನ್ನಪಟ್ಟಣದ ಗಾಂಧಿ ಭವನದ ಬಳಿ ಕೆಲಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸರೋಜಾದೇವಿ ಅಭಿಮಾನಿಗಳು, ಕೆಲ ರಾಜಕೀಯ ಮುಖಂಡರು ನಟಿಯ ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಬಳಿಕ ಚನ್ನಪಟ್ಟಣದಿಂದ ಹುಟ್ಟೂರು ದಶಾವರ ಗ್ರಾಮಕ್ಕೆ ಸರೋಜಾದೇವಿ ಪಾರ್ಥಿವ ಶರೀರ ಸ್ಥಳಾಂತರ ಮಾಡಲಾಯಿತು. ದಶಾವರದ ಮನೆ ಬಳಿ ಕೆಲಕಾಲ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡಲಾಯಿತು. ಮನೆ ಬಳಿ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಹೂವಿನ ಪಲ್ಲಕ್ಕಿಯಲ್ಲಿ ಜಮೀನಿನವರೆಗೂ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲಾಯಿತು. ಸರೋಜಾದೇವಿ ಅವರಿಗೆ ಸೇರಿದ ಜಮೀನಿನಲ್ಲಿ ತಾಯಿ ಸಮಾಧಿ ಪಕ್ಕದಲ್ಲೇ ನಟಿಯ ಆಸೆಯಂತೆ ಮಣ್ಣು ಮಾಡಲು ಮೂಲಕ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಚಿತ್ರರಂಗ ಕಂಡ ಅಪ್ರತಿಮ ಮೇರು ನಟಿಗೆ ಸಕಲ ಸರ್ಕಾರಿ ಗೌರವ ಕೊಟ್ಟು ಗೌರವಿಸಲಾಯಿತು. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ಪುತ್ರ ಗೌತಮ್ ಅಂತಿಮ ವಿಧಿವಿಧಾನವನ್ನ ನಡೆಸಿದ್ರು. ಮನೆಯಿಂದ ತಗೊಂಡ್ಬಂದು ಅವರ ತೋಟ ಅದೇ ಚನ್ನಪಟ್ಟಣಕ್ಕೆ ಹೋಗೋ ರೋಡ್ನಲ್ಲಿ ಪಕ್ಕದಲ್ಲೇ ಆ ಎಮ್ಮನ ಸಂತೋಷವಾಗಿ ಅವ್ರ ತಾಯಿ ಪಕ್ಕ ನಾವು ಗುಣಿ ತೆಗೆದು ನನ್ನ ನಿಂತ್ಕೊಂಡು ಸಂತೋಷವಾಗಿ ಮಣ್ಣು ಮಾಡಿಯಪ್ಪ, ನಾನು ಸತ್ತೋದ ಕಾಲಕ್ಕೆ ಮಾಡಿ ಅಂತ ಹೇಳಿದರು. ಈ 1 ಎಕರೆ ತೋಟದಲ್ಲಿ ಅವ್ರ ತಾಯಿ ಸಮಾಧಿ ಪಕ್ಕ ಅಲ್ಲಿ ಅಂತ ಹೇಳಿ. ಸ್ವಗ್ರಾಮದಲ್ಲಿ ಶಾಲೆಗೆ ಜಾಗ ಕೊಟ್ಟಿದ್ದ ನಟಿಯ ನೆರವು ಮರೆಯಲಾಗಲ್ಲ ಎಂದ ಗ್ರಾಮಸ್ಥರು. ಹುಟ್ಟೂರು ದಶಾವರಕ್ಕೆ ನಟಿ ಸರೋಜಾದೇವಿ ಅವರ ಕೊಡುಗೆ ಅಪಾರವಾಗಿದೆ. ಪ್ರಾಥಮಿಕ ಶಾಲೆಗೆ ಜಾಗ ಕೊಟ್ಟು ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ. ವಿದ್ಯುತ್ತೇ ಇಲ್ಲದ ದಶಾವರ ಗ್ರಾಮಕ್ಕೆ ವಿದ್ಯುತ್ ತಂದ ಕೀರ್ತಿ ಸರೋಜಾದೇವಿ ಅವರದ್ದಾಗಿದೆ. ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದ ದಶಾವರ ಗ್ರಾಮದಲ್ಲಿ ಕಲ್ಪತರು ಗ್ರಾಮೀಣ ಬ್ಯಾಂಕ್ಗೆ ತಮ್ಮ ಸ್ವಂತ ಕಟ್ಟಡ ಕೊಟ್ಟಿದ್ರು. ದೂರವಾಣಿ ಕರೆ ಮಾಡೋಕೆ ಗ್ರಾಮಸ್ಥರು ಪಟ್ಟಣಕ್ಕೆ ಹೋಗೋಕೆ ಪರದಾಡೋದನ್ನ ಗಮನಿಸಿದ ಸರೋಜಾದೇವಿಯವರು ಇಡೀ ಜಿಲ್ಲೆಗೆ ಮೊದಲು ಎಂಬಂತೆ ಊರಿಗೆ ದೂರವಾಣಿ ಸಂಪರ್ಕ ಕೊಡಿಸಿದ್ರು. ನಟಿಯ ಈ ಎಲ್ಲಾ ನೆರವನ್ನ ಗ್ರಾಮಸ್ಥರು ನೆನೆಸಿಕೊಂಡು ಭಾವುಕರಾದ್ರು. ವಾರಕ್ಕೆ 1 ಬಾರಿ 2 ಬಾರಿ ಬಂದು ಹೋಗ್ತಿದ್ರು. ಮನಸ್ಸಿಗೆ ಏನಾರ ಅವ್ರಿಗೆ ಶಾಂತಿ ಇಲ್ಲ ಅಂದಾಗ ಬಂದು ಈ ಮನೆಗೆ ಬಂದು ಅವ್ರ ತಾಯಿ ಸಮಾಧಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ದಸವಾರ ಗ್ರಾಮಕ್ಕೂ ಅವ್ರಿಗೆ ತುಂಬ ಅವಿನಾಭಾವ ಸಂಬಂಧ ಇತ್ತು. ಎಲ್ಲರ ಜೊತೆಲೂ ಆತ್ಮೀಯವಾಗಿ ಮಾತಾಡ್ತಿದ್ರು. ಯಾವುದಾದ್ರೂ ದೇವಸ್ಥಾನ ಕಟ್ಟಡಗಳು ಅಥವಾ ಶಾಲಾ ಕಾಲೇಜುಗಳ ಕಟ್ಟಡಗಳು ಈ ಥರ ಅಂದಾಗ ತುಂಬ ತನುಮನ ಧನ ಸಹಾಯ ಮಾಡ್ತಾಯಿದ್ರು. ಪ್ರಾಥಮಿಕ ಶಾಲೆನ ಅವರೇ ನಿರ್ಮಾಣ ಕಟ್ಕೊಟ್ರು. ಆಗ ದಸವಾರಕ್ಕೆ ಹೈಸ್ಕೂಲ್ ಇರಲಿಲ್ಲ. ನಾಗವಾರಕ್ಕೆ ಹೋಗ್ತಿದ್ರು, ಕಣ್ವಾಕ್ಕೆ ಹೋಗ್ತಿದ್ರು. ಎಲ್ಲ ಗುಡ್ಡೆ ಮೇಲೆಲ್ಲ ತುಂಬ ಕಷ್ಟಪಡ್ತಿದ್ರು. ಆಗ ಅವರು ಅಂದಿನ ಸರ್ಕಾರದ ಜೊತೆ ಮಾತಾಡಿ ಹೈಸ್ಕೂಲ್ನು ಕೊಡಿಸಿದ್ರು. ಇನ್ನು ದಶಾವರದಲ್ಲಿರುವ ಬಹುಭಾಷಾ ನಟಿ ಬಿ ಸರೋಜಾದೇವಿ ನಿವಾಸದ ಕಾಂಪೌಂಡ್ ಮೇಲೆ ಸರೋಜಾದೇವಿ ಕುರಿತ ಗೋಡೆ ಬರಹವನ್ನ ಬರೆಯಲಾಗಿದೆ. ಮರೆಯಾದ ಬೆಳ್ಳಿತೆರೆಯ ಅಭಿನೇತ್ರಿ ಅಂತ ಬರೆದಿದ್ದು, ನಟಿ ಜನ್ಮ ದಿನಾಂಕ, ತಂದೆ ತಾಯಿ ಹೆಸರು, ವ್ಯಾಸಂಗ, ಚಿತ್ರಗಳ ಹೆಸರನ್ನ ಬರೆಯಲಾಗಿದೆ. ನಾನಿದೀಗ ಅವರ ಮನೆ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಬಿ ಸರೋಜಾದೇವಿ ಅವರ ಮನೆ. ಅವರ ಹುಟ್ಟೂರ ಅಂತ ದಶಾವರ ಗ್ರಾಮದಲ್ಲಿರುವಂತಹ ಅವರ ಮನೆ ಆಗಿರುವಂಥದ್ದು. ಇಡೀ ಮನೆಯಲ್ಲಿ ನೀರವ ಮೌನ ಆವರಿಸುವಂಥ ದೃಶ್ಯಾವಳಿಗಳನ್ನು ನಾವಿದೀಗ ಗಮನಿಸ್ತಾ ಇರುವಂಥದ್ದು. ಮತ್ತೊಂದು ದೃಶ್ಯದಲ್ಲಿ ಅವರ ಮನೆ ಮುಂಭಾಗ ಇರುವಂತಹ ಕಾಂಪೌಂಡ್ ಮೇಲ್ಗಡೆ ಏನು ಬಿ ಸರೋಜಾದೇವಿಯವರ ಕುರಿತಾದಂಥ ಒಂದಷ್ಟು ಗೋಡೆ ಬರಹಗಳನ್ನು ಬಂದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಗೋಡೆ ಬರಹದ ಮೂಲಕವಾಗಿ ಅವರಿಗೆ ನಮನವನ್ನು ಸಲ್ಲಿಸಿರುವ ನಿಟ್ಟಲ್ಲಿ ಕೂಡ ತೂಬಿನಕೆರೆಯ ಗೋವಿಂದು ಅವರು ಈ ಒಂದು ಗೋಡೆ ಬರಹವನ್ನು ಬರೆದಿರುವಂಥದ್ದು. ಇವರು ಪಬ್ಲಿಕ್ ಹೀರೋ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದರು. ಅವರನ್ನು ಪಬ್ಲಿಕ್ ಹೀರೋ ಅಂತಲೂ ಕೂಡ ಗುರುತಿಸಲಾಗಿತ್ತು. ಆ ನಿಟ್ಟಲ್ಲಿ ತೂಬಿನಕೆರೆ ಗೋವಿಂದು ಬ್ರಾಕೆಟ್ನಲ್ಲಿ ಅವರು ಪಬ್ಲಿಕ್ ಹೀರೋ ಅಂತಲೂ ಕೂಡ ಈಗಲೂ ಕೂಡ ಕರೆಸ್ಕೊಳ್ಳುವಂಥದ್ದು. ಆ ನಿಟ್ಟಲ್ಲಿ ಅವರ ಮನೆ ಮುಂಭಾಗದಿರುವಂಥ ಕಾಂಪೌಂಡ್ ಮೇಲ್ಗಡೆ ಈ ರೀತಿಯಾದ ಗೋಡೆ ಬರಹಗಳನ್ನು ಬರೆದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಬಿ ಸರೋಜಾದೇವಿಯವರ ನಿಧನದ ಹಿನ್ನೆಲೆಯಲ್ಲಿ ದಶಾವರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಜೊತೆಗೆ ಈ ಒಂದು ಗೋಡೆ ಬರಹದ ಮೂಲಕವಾಗಿ ಅವರ ಜೀವನವನ್ನು ತೋರಿಸುವಂಥ ಕೆಲಸಗಳು ಕೂಡ ಇಲ್ಲಿ ಆಗಿರುವಂಥದ್ದು. ಕನ್ನಡ ಚಿತ್ರರಂಗದ ಅನಭಿಷಿಕ್ತ ಅಭಿನೇತ್ರಿ ಸ್ವಗ್ರಾಮದಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.